ದಯವಿಟ್ಟು ಆಡಿಯನ್ಸ್ ಪ್ಲೀಸ್ ಸೈಲೆಂಟ್ ಆಗಿರಬೇಕು. ದಯವಿಟ್ಟು ಇದೊಂದು ಕಾಮಿಡಿ ಡ್ರಾಮಾ ಜೋಡ ಸಿನಿಮಾ. ತುಂಬ ಅಡ್ವೆಂಚರಸ್ ಆಗಿರುತ್ತೆ, ಫನ್ ಫೀಲ್ಡ್ ಆಗಿರುತ್ತೆ. ಸೊ ಪೃಥ್ವಿ ಸರ್ ಫಸ್ಟ್ ಟೈಮ್ ಕಂಪ್ಲೀಟ್ ಕಾಮಿಕ್ ರೋಲಲ್ಲಿ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಸೊ ಕಾಮಿಡಿ ಜಾನರ್ ಸರ್, ಬೆಂಗಳೂರು ಸುತ್ತಮುತ್ತ ಶೂಟ್ ಇರುತ್ತೆ. ಇದು ನನ್ನ ಮೊದಲನೇ ಸಿನಿಮಾ. ಮ್ಯೂಸಿಕ್ ಶಿವಮ್ ಮಾಡ್ತಾ ಇದ್ದಾರೆ, ಎಡಿಟರ್ ಉಜ್ವಲ್ ಚಂದ್ರ, DOP ಅಭಿಲಾಷ್ ಕಲತಿ, ಡೈಲಾಗ್ ಕ್ರಾಂತಿ ಕುಮಾರ್ ಅವರ ಡೈಲಾಗ್ ಇದೆ. ಸೊ ತಾರಾಗಣದಲ್ಲಿ ಪೃಥ್ವಿ ಸರ್, ಆದಿತ್ಯ ಶ್ರೀಧರ್, ಗೌರವ್ ಶೆಟ್ಟಿ, ತುಕಾಲಿ ಸಂತು ಆ್ಯಂಡ್ ನಿಶಾಗರ್ ಕೃಷ್ಣನ್ ಅವರಿದ್ದಾರೆ. ವರ್ಷ ದಿಗ್ರಾಜ್ ಇದ್ದಾರೆ ಸರ್. ಸೊ ದರ್ಶನ ಅಂದರೆ ಲೈಫಲ್ಲಿ ಕೆಲವರು ಅಪಿಯರೆನ್ಸು ಒಂಥರ ಫನ್ ಫೀಲ್ಡ್ ಆಗಿರುತ್ತೆ, ಕ್ರೇಜಿ ಆಗಿರುತ್ತೆ, ಬೇರೆ ಬೇರೆ ಅಡ್ವೆಂಚರಸ್ಗೆ ರೂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ದರ್ಶನ್ ಅಂತ ಇಟ್ಟಿದ್ದೀವಿ ಸರ್. ಸರ್ ಆರಿಫಿಕ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಎಲ್ಲ ಸೂಪರ್ ನ್ಯಾಚುರಲ್ ವೇಲ್ ಮಾಡ್ತಾರೆ. ಬಟ್ ಇದು ನ್ಯಾಚುರಲ್ ವೇಲ್ ಇರುತ್ತೆ ಸರ್, ಅಷ್ಟೇ ಅಪ್ರೋಚ್. ಸರ್ ಈಗಿಂದ ಇಂಡಿಯನ್ ಆರಿಜಿನ್ ಶುರು ಮಾಡ್ತಾ ಇದ್ದೀವಿ. ಇನ್ನೊಂದು ಇಂಡಿಯನ್ ಆರಿಜಿನ್ ಸರ್ ಎಲ್ಲ ಬೆಂಗಳೂರು ಸರ್. ಲೊಕೇಶನ್ ಎಲ್ಲ ಬೆಂಗಳೂರು. ಸ್ವಸ್ತಿಕ್ ಸರ್, ಮೇಡಮ್ ಏನೋ ಕ್ವಶನ್ ಕೇಳ್ತಿದ್ದಾರೆ. ಹೇಳಿದಲ್ಲ ಮೇಡಮ್, ಅಂದರೆ ಕೆಲವರು ಅಪಿಯರೆನ್ಸ್ ನಮಗೆ ಒಂದು ಇಂಡೈರೆಕ್ಟ್ ನೇಮ್ ಬೇಕಿತ್ತು ಫಿಲಿಮ್ಗೆ. ಸೊ ಇದು ಗೊತ್ತಿಲ್ಲ ಮೇಡಮ್, ಅದ ಯಾವುದು. ಸೊ ಅದೇ ಥರನೇ ನೀವು ಕೇಳೋ ಪ್ರಶ್ನೆ ಉತ್ತರ ಅಂತ ಸಿಗಲ್ಲ. ಮೇಡಮ್ ನೆಕ್ಸ್ಟ್ ಅಂದರೆ ಕಾನ್ಸೆಪ್ಟ್ಸ್ ಮಾಡಿದ್ದೀವಿ ಇದಕ್ಕೆ ಪೋಸ್ಟರ್ಗೆ. ಸೊ ಒಂದೊಂದೇ ರಿವೀಲ್ ಮಾಡ್ತಾ ಹೋಗ್ತೀವಿ. ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಆ ಪಕ್ಕದಲ್ಲಿರೋ ಜೋತ ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಮ್ಮಲ್ಲಿ ಜೋರಾಗಿ. ಅವ್ರಿಗೆ ಹೇಳಪ್ಪ, ಕನ್ನಡಕ್ಕೆ ಹಾಕಿರೋರಿಗೆ ನಿನ್ನ ಹೊಟ್ಟೆ ತುಂಬ್ತು ಅಂತ ಮಾಡ್ಬಿಟ್ರೆ ಹೇಳಪ್ಪ. ಎಲ್ರಿಗೂ ನಮಸ್ಕಾರ. ಇನ್ನು ಮಾತೇ ಶುರು ಮಾಡಿಲ್ಲ, ಅವರಾಗಲೇ ನಿಂತವ್ರೆ ಮೇಡಮ್. ದರ್ಶನ ಅಂದರೆ ಇಡೀ ಜಗತ್ತಿಗೆ ದರ್ಶನ ಕೊಡೋನು ಸೂರ್ಯ, ಹೌದಮ್ಮ? ಅದು ಆಗ್ಬೋದು. ನೀವು ದೇವ್ರ ದರ್ಶನ ಮಾಡಿಲ್ಲ, ಇಲ್ಲಿ ಬಂದ್ರಿ ಅಲ್ವಾ? ನೋಡ್ದ, ನನಗೆ ಗೊತ್ತಿಲ್ಲ, ಸುಮ್ಮನೆ ಹಂಗೆ ಹಾಕಿದೆ. ಹಾಂ, ದೇವ್ರ ದರ್ಶನ ಮಾಡಿಲ್ಲ ಅವರು. ದರ್ಶನ ಅಂದರೆ ಮನುಷ್ಯನಿಗೆ ಏನು ಪ್ರಾಪ್ತಿ ಆಗುತ್ತೆ ನಮ್ಮ ಶ್ರಮದಿಂದ, ನಮ್ಮ ಶಕ್ತಿಯಿಂದ, ಎಲ್ಲವೂ ದರ್ಶನ ಅದು, ಹೌದಮ್ಮ? ಹೌದು ಹೌದು. ಈಗೇನಾಗುತ್ತೆ, ಕೆಲವು ಕಡೆ ನಾವು ಈ ಭೂಮಿ ಚೆನ್ನಾಗಿದೆ ಅಂತಲೇ ತಗೋತೀವಿ, ಅಲ್ಲಿ ಏನು ಬೆಳೆಯಲ್ಲ. ಭೂಮಿ ಚೆನ್ನಾಗಿರುತ್ತೆ ನೋಡೋಕ್ಕೆ, ಏನು ಬೆಳೆಯಲ್ಲ ಅಲ್ಲಿ, ಗೊತ್ತಾಗಲ್ಲ ನಮಗೆ. ಇಲ್ಲಿ ತಗೊತಾ ಇದೆಯಾ, ಇದು ಬೆಳೀತದ ಬೆಳೆಯಲ್ವಾ, ಇಲ್ಲ ಅಂತ ಕೇಳಿದ್ರೆ ಮುಂಚೆನೇ ಹೆಂಗೆ ಹೇಳೋದು ನಾವು. ಈಗ ನಾವು ಮಕ್ಕಳನ್ನ ಓದಿಸ್ತೀವಿ ಚೆನ್ನಾಗಿ. ನಿಮ್ಮ ಮಗಳ ಓಡೋಗ್ಬಿಟ್ರೆ ಏನು ಮಾಡ್ತೀರಾ ಅಂದರೆ ಏನು ಹೇಳೋದು? ಏನಮ್ಮ ಹೇಳೋದು? ಯಾರೇನೋ ಯಾರು ಬರೆಯೋಕ್ಕಾಗಲ್ಲ, ದೊಡ್ಡವ್ರು ಹೇಳಿದ್ದಾರೆ. ಯಾರೋ ದೊಡ್ಡವ್ರು ಹೇಳಿದ್ದಾರೆ, ತಂದೆ ತಾಯಿ ಅನ್ನ ಹಾಕ್ಬೋದಷ್ಟೇ, ಹಣೆ ಬರೆಯೋಕ್ಕಾಗಲ್ಲ. ನಿಮ್ಮದು ಸೇರಿ ನಮ್ಮದು ಸೇರಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಇಲ್ಲಿಗೆ ಈ ದಿನದ ಕಾರ್ಯಕ್ರಮ ಅದು ಮುಕ್ತಾಯವಾಗಿದೆ. ಸ್ನೇಹಿತರೆ, ಪತ್ರಕರ್ತರೆ ಹಾಗೂ ನಮ್ಮ ಪ್ರಿಂಟ್ ಮೀಡಿಯಾವರಿಗೆ, ದೃಶ್ಯ ಮಾಧ್ಯಮದವರಿಗೆ ಎಲ್ಲರಿಗೂ ನಮ್ಮ ಚಿತ್ರತಂಡದ ಪರವಾಗಿ ಧನ್ಯವಾದಗಳು. ನಿರ್ದೇಶಕರ ಮನಸ್ಸಲ್ಲಿ ಏನೋ ಇರುತ್ತೆ ಗೊತ್ತಿಲ್ಲ, ಸಿನಿಮಾ ಫಸ್ಟ್ ನೋಡೋದು ನಿರ್ದೇಶಕರೇ. ದರ್ಶನ ಅಂತ ಇಟ್ಟಿದ್ದಾರೆ. ಕನಕದಾಸಿಗೆ ಸ್ವಾಮಿ ದರ್ಶನ ಕೊಟ್ಟ ಇರೋ ಕಡೆಗೆ ಕೆಲವರು ನಾವೇ ಹುಡುಕೊಂಡು ಹೋಗ್ಬೇಕು.
ಹಂಗೆ ಚಿತ್ರದಲ್ಲಿ ಸುಮಾರು ತಿರುವುಗಳಿದೆ. ಇದರಲ್ಲಿ ನನ್ನ ಪಾತ್ರ ಬಂಗಾರಪ್ಪ ಅಂತ, ನಾನು ಕಾಗೆ ಬಂಗಾರ ಅಂದ್ಬಿಟ್ಟು ಬಂಗಾರಪ್ಪ ಅಂತ ಹೆಸರಿಟ್ಟವ್ರೆ. ಇರಲಿ, ಬಂಗಾರಪ್ಪ ಅಂತ ಹೇಳಿ ನನ್ನ ಪಾತ್ರದ ಹೆಸರು. ಕಥೆನ ಫುಲ್ ನಾವು ರಿವೀಲ್ ಮಾಡೋಕ್ಕಾಗಲ್ಲ, ಇನ್ನು ಇವತ್ತು ಶುರು ಮಾಡಿದ್ದೀವಿ. ಆದ್ದರಿಂದ ಅದು ನಿರ್ದೇಶಕರ ಜವಾಬ್ದಾರಿ ಮತ್ತು ನಿರ್ಮಾಪಕರ ಜವಾಬ್ದಾರಿ. ನನಗೆ ನಿಜ ಜೀವನದಲ್ಲಿ ಒಬ್ಬಳೆ ಮಗಳು, ಈ ಸಿನಿಮಾದಲ್ಲಿ ಇಬ್ಬರು ಹೆಣ್ಮಕ್ಳು. ಅಷ್ಟೊತ್ತಿಗೆಲ್ಲ ನೆರೆ ಪೂಜೆಲ್ಲ ಮಾಡ್ಕೊಂಡ್ಬಿಡ್ತೀನಿ ಅಲ್ವಾ? ಅಷ್ಟೇ. ಶುಭ ನೋಡಿ, ಸೋಮ ಅಂದರೆ ಗೂಬೆ ಕಾಣ್ತಲ್ಲ ನಮ್ಮ ಅಮ್ಮ ಅಂತ. ಹಿಂಗೆ ಏನು ಮಾಡ್ತೀರಾ, ಸಮಯ ಪ್ರಜ್ಞೆ ಇರಲ್ಲ ಕೆಲವರಿಗೆ. ಲವ ಕುಶನ್ಗೆ ಮುಂದೆ ಏನು ನಡೆಯುತ್ತೆ ಅಂತ ಗೊತ್ತಿತ್ತು. ಇಂಥವ್ರೆ ಯುದ್ಧ ಮಾಡ್ತಾರೆ ನಮ್ಮ ಮೇಲೆ, ಇಂಥವ್ರು ಸೋಲಿಸ್ತಾರೆ ನಮ್ಮನ್ನ ಅಂತ. ಕೃಷ್ಣ ಪರಮಾತ್ಮಂಗೆ ಅದು ಗೊತ್ತಾಗಿ ಅವ್ರಿಬ್ಬರನ್ನ ಕರೆದು ಭಾಷೆ ತಗೊಂಡ್ಬಿಡ್ತಾನೆ. ಪಾಂಡವ್ರನ್ನ ಕಾಯೋ ಭಾರ ನಂದು, ನೀವಿಬ್ಬರು ಯುದ್ಧ ಮಾಡಬಾರ್ದು, ಭಾಷೆ ಕೊಡಿ, ಏನು ಅನ್ಸಿದ್ರೆ ಯಾರಿಗೂ ಹೇಳ್ಬಾರ್ದು ಅಂತ. ಹಂಗೆ ನೋಡಿ, ಇವರು ಜಾಸ್ತಿ ಮಾತಾಡಲ್ಲ, ಏನೋ ಇದೆ ಒಳಗಡೆ. ನೋಡೋಣ, ಸಿನಿಮಾ ಚೆನ್ನಾಗಾಗುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಯಾಕೆಂದರೆ ಫಸ್ಟ್ ಪೀರಿಯಡು ಎಲ್ಲರೂ ನೀಟಾಗಿ ನೋಡ್ಕೊಂಡು ಪಾಠ ಕೇಳ್ತಾರೆ. ಸೆಕೆಂಡ್ ಪೀರಿಯಡ್, ಥರ್ಡ್ ಪೀರಿಯಡ್ ಅಷ್ಟೊತ್ತಿಗೆ ಚೇರೆಲ್ಲ ಹಿಂಗೆ ಚೇಂಜ್ ಆಗ್ತಾ ಇರ್ತವೆ. ಈಗ ನಮ್ಮದು 2ನೇ ಪೀರಿಯಡ್ ಬಂದ್ಬಿಟ್ವಿ ನಾವು. ನಮ್ಮ ನಿರ್ಮಾಪಕರ ಬಗ್ಗೆ ಮಾತಾಡಲೇಬೇಕು. ನೀವು ಹೇಳಿದ್ರಿ ಬಿಲ್ಲು ವಿದ್ಯೆ ಎಲ್ರಿಗೂ ಸಿಕ್ಸೋದಿಲ್ಲ. ಬಿಡಪ್ಪ, ಅವ್ರನ್ನ ಡಿಸ್ಟರ್ಬ್ ಮಾಡಬೇಡ. ಬಿಲ್ಲು ವಿದ್ಯೆ ಎಲ್ರಿಗೂ ಸಿಕ್ಸೋದಿಲ್ಲ. ಕರ್ಣ, ಅರ್ಜುನ ಇಬ್ಬರೇ ಇದ್ದಕ್ಕೋದ್ರೆಲ್ಲ ಗೆದ್ದು ಬರ್ತಾರ ಅಂತ. ನನ್ನಂತ ಯಾರೋ ಬೆಳೆದಂತೆ 30 ಜನಕ್ಕೆ ಕೈ ಕಾಲೆಲ್ಲ ಕಟ್ ಮಾಡಿ ಬಿಸಾಕ್ಬಿಟ್ಟಿದ್ದೀನಿ, ತಲೆಗಳನ್ನ ಅಂತ. ಕೈ ಕಾಲೆಲ್ಲ ಕಟ್ ಮಾಡಿ ಬಂದ್ಬಿಟ್ಟು, ತಲೆ ಯಾಕೆ ಕಟ್ ಮಾಡಲಿಲ್ಲ ಅಂತ ಯಾರು ಕಟ್ ಮಾಡಿ ಹೋಗ್ಬಿಟ್ಟಿದ್ರು ಅಲ್ಲಿ ಅಂತ. ಹಂಗೆ ಯುದ್ಧ ಮಾಡೋರು ಅವರೇ, ಇಲ್ಲ ಅಂತ ನಾನು ಹೇಳಲ್ಲ. ಇವರು ತುಂಬ ಗುಪ್ತಗಾಮಿ. ಇವರು ಮಾತಾಡೋ ಬಂದಾಗ ನನಗೆ ಅನಿಸ್ತು, ಬಾಯಿ ಬಿಟ್ಟು ಜಾಸ್ತಿ ಏನು ಮಾತಾಡಲ್ಲ. ಕೆಲವರು ಕೆಲಸ ಜಾಸ್ತಿ, ಕೆಲವರು ಮಾತು ಜಾಸ್ತಿ, ಈ ಥರ ಇರುತ್ತೆ. ಸಿನಿಮಾ ಸ್ಕ್ರಿಪ್ಟ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇನ್ನು ಪೃಥ್ವಿ ನಂದು ಕಾಂಬಿನೇಷನ್ 2-3 ಸಿನಿಮಾ ಮಾಡಿದ್ದೀವಿ. ನಿಶಾ ನನ್ನ ಮಗಳ ಪಾತ್ರ ಮಾಡ್ತಾ ಇದ್ದಾಳೆ, ಒಳ್ಳೆದಾಗ್ಲಮ್ಮ. ಫಸ್ಟ್ ಟೈಮ್ ನಾವಿಬ್ಬರು ಜೋಡಿ 3 ಸಿನಿಮಾ ಅನೌನ್ಸ್ ಮಾಡಿದ್ದಾರೆ ಅಂತ ನೀವು ಹೇಳಿದಿರಿ. ಎಷ್ಟೆಷ್ಟೋ ಸಿನಿಮಾಗಳು ಮಾಡಿ ಏನೇನೋ ಆಗೋಗ್ಬಿಟ್ರು ಅಂತ ಹೇಳಿ. ಎಲ್ಲರೂ ಒಂದೇ ಥರ ಇರಲ್ಲ. ನಾವು 5 ಜನ ಹೆಣ್ಮಕ್ಳು, ಪಾಂಡವರೇ ಒಂಥರ ಇಲ್ವಲ್ಲ 5 ಜನ, ಹೇಳಿ ನಿದರ್ಶನ ಇರು. ಇಲ್ಲ, ಧ್ಯೇಯ ಚೆನ್ನಾಗಿರ್ಬೇಕಮ್ಮ. ಫಸ್ಟು ನೋಟ ಹೆಂಗಿರುತ್ತೆ, ನಮ್ಮ ಯೋಚನೆ ಹೆಂಗಿರುತ್ತಂತೆ, ಯೋಚನೆ ಹೆಂಗಿರುತ್ತೆ, ನೋಟ ಹೆಂಗಿರುತ್ತೆ ಅಂತ. ಇಂಥದ್ದನ್ನೇ ನೋಡ್ಬೇಕು ಅಂತ ಹುಡುಕೊಂಡು ಹೋಗ್ತೀವಿ ನಾವು. ಧರ್ಮಸ್ಥಳಕ್ಕೆ ಹೋಗ್ಬೇಕು, ಜೋಗ್ ಪಾಸ್ ನೋಡ್ಬೇಕು ಅಂತ ಏನು ಹುಡುಕೊಂಡು ಹೋಗ್ತೀವಿ. ಯೋಚನೆ ಚೆನ್ನಾಗಿದ್ರೆ ನೋಟ ಚೆನ್ನಾಗಿರುತ್ತೆ. ಅವ್ರು ಏನೋ ಆಲೋಚನೆ ಮಾಡಿ ಗಂಡ ಹೆಂಡತಿ ಇಬ್ಬರು ಧೈರ್ಯ ಮಾಡಿ ಇಂಡಸ್ಟ್ರಿಗೆ ಬಂದಿದ್ದಾರೆ. ಇಂಥ ಟೈಮಲ್ಲಿ 3 ಸಿನಿಮಾ ಮಾಡ್ತಿದ್ದಾರಲ್ಲ, ಅದಕ್ಕೆ ಅಪ್ರಿಷಿಯೇಟ್ ಮಾಡ್ಬೇಕು ನೀವು. ಒಡೇರಿ ಹಾಂ, ಧೈರ್ಯ ಮಾಡಿ ದುಡ್ಡು ಹಾಕೋರೇ ಇಲ್ಲ. ಅಂಥ ಟೈಮಲ್ಲಿ 3 ಸಿನಿಮಾ ನಾವು ಮಾಡಿ ಲಕ್ಷಾಂತರ ಜನಕ್ಕೆ ಅನ್ನ ಆಗುತ್ತೆ. ನಾವ್ಯಾಕೆ ಅದರಲ್ಲೆಲ್ಲ ಎಲೆಯಕ್ಕೆ ಹೋಗ್ಬೇಕು? ಎಲ್ಲ ಒಂದು ಕಡೆ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ. ದೇವ್ರು ಇವರಿಬ್ಬರಿಗೂ ಒಳ್ಳೇದು ಮಾಡಲಿ. ತುಂಬ ಥ್ಯಾಂಕ್ಸ್ ಅಂತ ನಿಜವಾಗಿ ಹೇಳ್ತೀನಿ. ಆ ತಾಯಿ ಚಾಮುಂಡೇಶ್ವರಿ ಅವರಿಗೆ ನಿಮ್ಗೆ ಬರಲಿ. ಇಷ್ಟು ಮಾತ್ರ ಮಾತಾಡೋಕೆ ಹೇಳಿದ್ದಾರೆ ಡೈರೆಕ್ಟ್ರು. ಇನ್ನು ಇನ್ನು ಯಾರು ಮುಂದೆ ನೆಕ್ಸ್ಟ್? ಪೃಥ್ವಿ ಎಂಬರು ನಮ್ಮ ನಾಯಕನ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ, ಎಲ್ಲ ಮಾಧ್ಯಮಕ್ಕೆ ನಮಸ್ಕಾರ. ನಾನೀ ಸರ್ ಎಲ್ಲ ಹೇಳಾಯ್ತು, ಇನ್ನೇನು ಎಕ್ಸ್ಟ್ರಾ ಹೇಳೋಂಥದ್ದು ಏನಿಲ್ಲ ಸಿನಿಮಾ ಬಗ್ಗೆ. ಸರ್ ಹೇಳಿದಾಗೆ ಸ್ವಸ್ತಿಕ್ ಸರ್ ನಾನು ಫಸ್ಟ್ ಟೈಮ್ ಅವರು ಇಷ್ಟು ಕಡಿಮೆ ಮಾತಾಡೋದು ನೋಡಿದ್ದು. ಅಂದರೆ ನಾವು ತುಂಬ ದಿನದಿಂದ ರಿಹರ್ಸಲ್ಸ್ ಮಾಡ್ತಾ ಇದ್ದೀವಿ. ಇವ್ರು ನರೇಷನ್ ಕೇಳಿದಾಗ ಎಷ್ಟು ಅದ್ಭುತವಾಗಿ ನರೇಟ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿ ತೋರಿಸ್ತಾರೆ. ಸರ್ ಹೇಳಿದಾಗೆ ಪ್ರಾಯಶಃ ಸ್ವಸ್ತಿಕ್ ಸರ್ ಏನು ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ದರ್ಶನ ಆಗಬೇಕು. 100% ಎಲ್ಲರಿಗೂ ಒಂದು ಡೆಬ್ಯೂ ಮಾಡ್ತಾ ಇರುವಂಥ ಒಂದು ಅದ್ಭುತವಾದ ಪ್ರತಿಭೆ ಸ್ವಸ್ತಿಕ್ ಅವರು. ಅವ್ರ ಜೊತೆ ಕೆಲಸ ಮಾಡ್ತಾ ಇರೋದು ನನಗೆ ಭಾಳ ಖುಷಿ ಇದೆ. ಆ್ಯಂಡ್ ನಿರ್ಮಾಪಕರು ಸರ್ ಮೊದಲನೇ ಭೇಟಿಯಲ್ಲಿ ನನಗೆ ಬಹಳ ಖುಷಿ ಆಯಿತು. ಇವ್ರು ಮಾತಾಡಿರುವಂಥ ರೀತಿ, ಅವ್ರಿಗಿರುವಂಥ ವಿಷನ್, ಅವ್ರಿಗಿರುವಂಥ ಕ್ಲಾರಿಟಿ ತುಂಬ ಚೆನ್ನಾಗಿದೆ. ಹಾಗಾಗಿ ಖಂಡಿತವಾಗ್ಲೂ ಮೂರು ಸಿನಿಮಾನು ತುಂಬ ಚೆನ್ನಾಗಿ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಆ್ಯಂಡ್ ಸ್ಪೆಷಲಿ ದರ್ಶನದಲ್ಲಿ ನನಗೆ ಭಾಳ ಖುಷಿ ಕೊಟ್ಟಿರೋದು ನಾನಿ ಸರ್ ಜೊತೆ. ಅವ್ರ ಜೊತೆ ಮಾತಾಡೋದೇ ಖುಷಿ, ಸ್ಕ್ರೀನ್ ಶೇರ್ ಮಾಡೋದಂತ ಇನ್ನೂ ಖುಷಿ. ಸುಮ್ಮನೆ ಒಂದು ಚಿಕ್ಕ ನಾರ್ಮಲ್ ಡೈಲಾಗ್ ಇದ್ರೂ ಪಂಚ್ ಆಗುತ್ತೆ ಅದು. ಅಂತ ಒಂದು ಅದ್ಭುತವಾದ ಲೆಜೆಂಡರಿ ಕಲಾವಿದರ ಜೊತೆ ಇನ್ನೊಂದು ಸರಿ ಶೇರ್ ಮಾಡುವಂಥ ಅವಕಾಶ ನನಗೆ ಸಿಕ್ಕಿರುವಂಥದ್ದು. ಆ್ಯಂಡ್ ನನ್ನ ಸ್ನೇಹಿತರು ಆದಿತ್ಯ, ಗೌರವ್, ನಿಶಾ ಆಗಿರಲಿ, ಬ್ರಿಲಿಯಂಟ್ ಟ್ಯಾಲೆಂಟ್. ನಿಜ ಹೇಳ್ತೀನಿ, ನಾನು ಅವ್ರ ಜೊತೆ ರಿಹರ್ಸಲ್ ಮಾಡಿದ್ದೀವಿ, ಒಂದಷ್ಟು ದಿನ ರಿಹರ್ಸಲ್ ಮಾಡಿದ್ದೀವಿ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಿಕ್ಕಿರುವಂಥ
ಅತ್ಯದ್ಭುತವಾದ ಪ್ರತಿಭೆಗಳು ನಮ್ಮ ದರ್ಶನ ಸಿನಿಮಾದಲ್ಲಿ ಅವರ ರೌದ್ರ ದರ್ಶನ ಖಂಡಿತವಾಗ್ಲೂ ಆಗುತ್ತೆ. ಸೊ ಅದು ನನಗೆ ಬಹಳ ಖುಷಿ ಇದೆ. ಅಂಡ್ ಅಭಿಲಾಷ್ ಸರ್ ಜೊತೆ ಕೆಲಸ ಮಾಡಿದೆ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ಅವ್ರ ಜೊತೆ ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇರೋದು. ಕ್ರಾಂತಿ ಸರ್ ಅವ್ರ ಜೊತೆ ನಾನು ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇರೋದು. ಬಹಳ ಖುಷಿ ಇದೆ. ಅವರ ಲೈನ್ಸ್ ಅಂದ್ರೆ ಸಂಗೀತ ತರ ಇರುತ್ತೆ, ಅಂದ್ರೆ ಲಿರಿಕ್ಸ್ ತರ ಇರುತ್ತೆ, ಅಷ್ಟು ಅದ್ಭುತವಾದ ಒಂದು ಬರಹಗಾರರು. ಸೊ ಈ ಒಂದು ಕಂಪ್ಲೀಟ್ ಟೀಮ್ ಜೊತೆ ಕೆಲಸ ಮಾಡ್ತಾ ಇರೋದು ನನಗೆ ಬಹಳ ಖುಷಿ ಇದೆ. ಎಲ್ಲರೂ ಸಪೋರ್ಟ್ ನನಗೆ ಬೇಕಾಗಿ. ಥ್ಯಾಂಕ್ ಯು. ನಮ್ಮ ಕ್ರಾಂತಿ ಕುಮಾರ್ ಬಗ್ಗೆ ಮಾತಾಡಲೇಬೇಕು. ಅದು ಮೂರ್ತಿ ಚಿಕ್ಕದು, ಪೂರ್ತಿ ದೊಡ್ಡದು, ಅಂದರೆ ಜ್ಞಾನ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬರೀತಾನೆ ಲೈನ್ಸ್ ಅಂದರೆ, ಇವ್ರು ಹೇಳಿದ ನಿಜ. ಒಳಗಡೆ ನಮಗೆ ಸಂಗೀತದಾಗಲಿ ಬೇರೆ ಜ್ಞಾನ ಆದರೆ ಒಂದು ಲೈನ್ ಇದ್ದರೆ ಮಾತ್ರ ಅದ್ರ ಮಾತಿನ ಮೂರು ಈಚೆ ಬರೋದು, ಇಲ್ಲಿ ಬರೋದಿಲ್ಲ. ಆ ಗುಣ ದೇವರು ಇವ್ರಿಗೆ ಕೊಟ್ಟಿದ್ದಾನೆ. ತುಂಬ ಥ್ಯಾಂಕ್ಸ್ ಅಪ್ಪ ನಮ್ಮ ಸಿನಿಮಾಗೆ ಡೈಲಾಗ್ ಬರೆದಿದ್ದಕ್ಕೆ. ನಮ್ಮ ಕ್ಯಾಮ್ರಾಮನ್ ಸರು ನಾವಿದೆಲ್ಲ ವರ್ಕ್ ಮಾಡಿದ್ದೀವಿ ಅಲ್ಲಿ ಜೊತೆ. ಆಯ್ಮ ಈ ಸಿನಿಮಾದಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾ ಇದ್ದಾರೆ ಎಲ್ರಿಗೂ ಒಳ್ಳೇದಾಗಲಿ. Sir, Nisha, over to you. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರೆಲ್ರಿಗೂ ನನ್ನ ನಮಸ್ಕಾರ. ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ಗೆ ವೆರಿ ಬಿಗ್ ಕಂಗ್ರ್ಯಾಚುಲೇಷನ್ ಸರ್. ಮೂರು ಸಿನಿಮಾ ಅನೌನ್ಸ್ಮೆಂಟ್ ಇವತ್ತು. ನನಗೆ ಗೊತ್ತೇ ಇರಲಿಲ್ಲ, ನಾನು ನಮ್ಮ ಸಿನಿಮಾ ಮಾತ್ರ ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬ ಖುಷಿ ಆಯಿತು ಸರ್, ಮೂರು ಸಿನಿಮಾ ಅನೌನ್ಸ್ಮೆಂಟ್ ಇವತ್ತು ಕೇಳೋದಕ್ಕೆ. ಆ್ಯಂಡ್ ನಾನು ಚಿತ್ರತಂಡದ ಬಗ್ಗೆ ಹೇಳಬೇಕು ಅಂತಂದರೆ, ನನಗೆ ಇಡೀ ಟೀಮ್ ಹೊಸದಲ್ಲ. ನಾನು ಮೊದಲನೇ ಸಿನಿಮಾ 11 ಕಾಲನಲ್ಲಿ ಎಲ್ಲರ ಜೊತೆ ವರ್ಕ್ ಮಾಡಿದ್ದೀನಿ. ಟೆಕ್ನಿಕಲ್ ಟೀಮ್ ಎಲ್ಲರೂ ಗೊತ್ತಿರೋರೆ. ಸೊ ಒಂಥರ ಮನೆಗೆ ಬಂದಂಗೆ ಫೀಲ್ಸ್ ನನಗೆ. ತುಂಬ ಖುಷಿ ಆಗ್ತಿದೆ ಮತ್ತೆ ಇದೇ ಬ್ಯೂಟಿಫುಲ್ ತಂಡ ಜೊತೆ ವರ್ಕ್ ಮಾಡೋದಕ್ಕೆ. ಆ್ಯಂಡ್ ಆಲ್ಸೋ ನಮ್ಮ ಜೊತೆ ಇಷ್ಟು ವಂಡರ್ಫುಲ್ ಪರ್ಫಾರ್ಮರ್ಸ್ ಇದ್ದಾರೆ, ಇಷ್ಟು ವಂಡರ್ಫುಲ್ ಆರ್ಟಿಸ್ಟ್ ಇದ್ದಾರೆ. ಸೊ ಇವ್ರ ಜೊತೆ ಎಲ್ಲರ ಜೊತೆ ಸ್ಕ್ರೀನ್ ಶೇರ್ ಮಾಡೋದಕ್ಕೆ ಇನ್ನೂ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ಸ್ವಸ್ತಿಕ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಲ್ಲ. ಥ್ಯಾಂಕ್ ಯು. ನನ್ನ ಪಾತ್ರ ಡೆಫಿನೆಟ್ಲಿ ಪೃಥ್ವಿ ಸರ್ ಪ್ರೇಯರ್ ನಾನು. ಸೊ ಪ್ರೀತಿ ಅಂತ ನನ್ನ ಪಾತ್ರದ ಹೆಸರು. ಅಂದರೆ ಕ್ಯೂಟ್, ಲವ್ಲಿ, ಬಬ್ಲಿ ಹುಡುಗಿ ಕ್ಯಾರೆಕ್ಟರ್ ಇದೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ನನಗೆ ಕಾಮಿಡಿ ಥ್ರಿಲ್ಲರ್ ಥರ ಮೇ ಬಿ ನಾನು ಮೊದಲನೇ ಸತಿ ಅನ್ಸುತ್ತೆ ನನ್ನ ಎಕ್ಸ್ಪೀರಿಯೆನ್ಸು. ಸೊ ವೇಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇಡೀ ತಂಡನ ಮೀಟ್ ಮಾಡಿದ್ದೆ ಇವತ್ತು. ಸೊ ಇವರೆಲ್ಲ ರಿಹರ್ಸ್ ಮಾಡ್ತೀವಲ್ಲ, ನನಗೆ ಅದೆಲ್ಲ ಇನ್ನೂ ಅವಕಾಶ ಸಿಕ್ಕಿಲ್ಲ. ನಂದಿನ್ನೂ ಪೋರ್ಷನ್ಸ್ ಶುರುವೇ ಆಗಿಲ್ಲ. ಸೊ ವೇಟ್ ಮಾಡ್ತಿದ್ದೀನಿ ಹೇಗಿರುತ್ತೆ ಅಂತ. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ಆದಿತ್ಯ ಆಶ್ರಿ ಅವ್ರ ದಯವಿಟ್ಟು ಮಾತನಾಡಬೇಕು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಆದಿತ್ಯ ಆಶ್ವಿ ಅಂತ. ಈ ಹಿಂದೆ ಡೇರ್ಡೆವಿಲ್ ಮುಸ್ತಫಾ ಚಿತ್ರದಲ್ಲಿ ರಾಮಾನುಜ ಹೆಂಗಾರಿ ಆಗಿದ್ದೆ. ಈಗ ಇನ್ನೇನು ಬಿಡುಗಡೆ ಹೊಸಲಲ್ಲಿರೋ ಬಲರಾಮನ ದಿನಗಳು ಅನ್ನೋ ಚಿತ್ರದಲ್ಲಿ ಸಿಂಗ್ಲಿ ಅನ್ನೋ ಒಂದು ಪ್ರಮುಖ ಪಾತ್ರದಲ್ಲಿದೆ. ನಮ್ಮ ಸ್ವಸ್ತಿಕ್ ಅವರು ಏನು ಮಾತಾಡದೆ ಇದ್ದಿದ್ದೆ ನನಗೆ ಫಸ್ಟ್ ಆಫ್ ಆಲ್ ಆಗಿಂದ ಶಾಕ್ ತಡ್ಕೊಳಕ್ಕಾಗ್ತಿಲ್ಲ, ಯಾಕೆಂದರೆ ತುಂಬ ಮಾತಾಡ್ತಾರೆ ಅವರು. ನನಗೆ ತಿಳಿದಿರೋ ಹಾಗೆ ಅವರು ಒಂದು 10 ವರ್ಷಕ್ಕೂ ಹೆಚ್ಚು ಕಾಲ ನಿರ್ದೇಶನ ತಂಡದಲ್ಲಿದ್ದು ಇವತ್ತು ಆ ಹಂತದಲ್ಲಿ ಕೂತ್ಕೊಂಡಿದ್ದಾರೆ. ಅವರ ಸ್ನೇಹಿತ ಆಗಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ಅವರು ಒಂದು 4 ತಿಂಗಳ ಹಿಂದೆ ಬಂದು ಈ ಕಥೆಯನ್ನು ನರೇಟ್ ಮಾಡಿದಾಗ ನಾನು ಕೇಳಿದ್ದೊಂದೇ, ಕಂಪ್ಲೀಟ್ ಬಾಂಡ್ ಸ್ಕ್ರಿಪ್ಟ್ ಕೊಡ್ಬೋದಾ ಅಂತ. ಅವ್ರು ಪೂರ್ತಿ ನರೇಟ್ ಮಾಡಿ ನನಗೆ ಕೊಟ್ಟರು. ಅವತ್ತು ರಾತ್ರಿ ಇಡೀ ಸ್ಕ್ರಿಪ್ಟನ್ನು ಓದಿದಾಗ ಏನು ಈ ಮನುಷ್ಯನ ಈ ಅಗಾಧ ಪ್ರತಿಭೆ ಇಷ್ಟು ವರ್ಷ ಬೇಕಾ ಡೈರೆಕ್ಟರ್ ಕ್ಯಾಪ್ ಹಾಕೊಳ್ಳೋಕ್ಕೆ ಅಂತ ನಿಜವಾಗ್ಲೂ ನನಗೆ ತುಂಬ ಕನ್ಸರ್ನಿಂದ ಹಂಗೆ ಅನ್ನಿಸ್ತು. ನನಗೆ ಇಷ್ಟು ವರ್ಷ ಬೇಕಾಯ್ತಾ, ಇಂಥ ನಿರ್ದೇಶಕ ಇವತ್ತಿಗೆ 10 ಸಿನಿಮಾ ಆದರೂ ಮಾಡಿರಬೇಕಿತ್ತು ಅಂತ ಆ ಬಾಂಡ್ ಸ್ಕ್ರಿಪ್ಟ್ ಓದಿದಾಗ ನನಗೆ ಅನ್ನಿಸ್ತು. ಈ ಚಿತ್ರದ ಪಾತ್ರ ತುಂಬ ವಿಶೇಷವಾಗಿದೆ. ನಾನೇನು ಹೆಚ್ಚು ಹೇಳೋಕ್ಕೆ ಈ ಹಂತದಲ್ಲಿ ಅಷ್ಟು ಇಷ್ಟಪಡಲ್ಲ. ಬಹುಶಃ ಮುಂದೆ ಕ್ಯಾರೆಕ್ಟರ್ ರಿವೀಲ್ ಎಲ್ಲ ಮಾಡಿದಾಗ ಅದು ಗೊತ್ತಾಗುತ್ತೆ. ನಮ್ಮ ಅರುಣ್ ಸರ್, ಸ್ವಸ್ತಿಕ್ ಸರ್ ಎಲ್ಲರೂ ತುಂಬ ದೊಡ್ಡ ಜವಾಬ್ದಾರಿ ಇಟ್ಟು ನನಗೆ ಈ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದೀರಾ. ನಾನು ಕಂಪ್ಲೀಟಾಗಿ ಆನೆಸ್ಟಾಗಿ ಅದ್ಭುತವಾಗಿ ಕಟ್ಕೊಡೋಕ್ಕೆ ಶ್ರಮ ಹಾಕ್ತೀನಿ ಸರ್.
ಇಡೀ ನನ್ನ ತಂಡಕ್ಕೆ ಥ್ಯಾಂಕ್ ಯು. ನಿಮ್ಮೆಲ್ಲರ ಜೊತೆ ಕೆಲಸ ಮಾಡೋ ಉತ್ಸಾಹ ತುಂಬ ಆಗ್ತಾ ಇದೆ. ಕ್ರಾಂತಿ ಸರಿನ ಒಂದೊಂದು ಮಾತುಗಳು ನನ್ನ ಪಾತ್ರದ ಮೂಲಕ ಬಂದಾಗ ನನಗೆ ಎಂಥ ಒಳ್ಳೆಯ ಚಿತ್ರಕ್ಕೆ ನಾನು ಜೊತೆ ಆಗ್ತಿದ್ದೀನಲ್ಲ ಅನ್ನೋ ಖುಷಿ ಕೊಡ್ತಾ ಇದೆ. ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ. ಬಹುಶಃ ದರ್ಶನ ಚಿತ್ರ ನೀವು ಪ್ರೀಮಿಯರ್ ಶೋ ಆದಮೇಲೆ ಇಡೀ ನಮ್ಮ ಅರುಣ್ ಸರ್, ಸ್ವಸ್ತಿ, ತಬ್ಲಾನಾಡಿ ಸರ್, ಪೃಥ್ವಿ ಎಲ್ಲರ ಪಾತ್ರಗಳನ್ನು ನಿಮ್ಮ ಮನೆಗೆ ತೊಗೊಂಡೋಗ್ತೀರಾ. ಇದು ಕೇವಲ ಸಿನಿಮಾ ತೊಗೊಂಡೋಗೋದಲ್ಲ, ಇದು ನನಗನ್ಸುತ್ತೆ ನಮ್ಮ ಕನ್ನಡ ಚಲನಚಿತ್ರ ರಂಗದಲ್ಲಿ ಇನ್ನೂ ಎಷ್ಟೋ ದಶಕಗಳ ಕಾಲ ಒಂದು ಒಳ್ಳೆ ಚಿತ್ರ ಯಾವುದು ಅನ್ನೋ ಒಂದು ಪಟ್ಟಿನ ಯಾರಾದರೂ ತೆಗೆದ್ರೆ ದರ್ಶನ ಸಿನಿಮಾ ಇರುತ್ತೆ ಅನ್ನೋ ಒಂದು ಆನೆಸ್ಟ್ ಅಭಿಪ್ರಾಯ. ತುಂಬ ಆಪ್ಟಾಗಿ ಇರೋ ಟೈಟಲ್ ಕೂಡ. ಥ್ಯಾಂಕ್ ಯು ಎಲ್ಲರಿಗೂ ಬಂದಿದ್ದಕ್ಕೆ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಗೌರವ್ ಶೆಟ್ಟಿ ಅವರು ದಯವಿಟ್ಟು ಮಾತನಾಡಿ. ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. ಸೊ ದರ್ಶನ ಈ ಸಿನಿಮಾಗೆ ಅವಕಾಶ ಕೊಟ್ಟಿದ್ದಕ್ಕೆ ಸ್ವಸ್ತಿಕ್ ಸರ್ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಾನು ತುಂಬ ದಿನದಿಂದ ಅನ್ಕೋತಾ ಇದ್ದೆ ತಬ್ಲಾನಾಡಿ ಸರ್ದು ವೀಡಿಯೋಸ್ ಎಲ್ಲ ನೋಡ್ತಾ ಇರಬೇಕಾದ್ರೆ, ಸಿನಿಮಾ ಎಲ್ಲ ನೋಡ್ಬೇಕಾದ್ರೆ ಒಂದ್ಸಲಿ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಲ್ಲ ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಎಲ್ಲರ ಜೊತೆ ಆ್ಯಕ್ಟ್ ಮಾಡಿದ್ದೆ. ಸೊ ಈ ಸಿನಿಮಾದಲ್ಲಿ ಅದು ಆಗ್ತಾ ಇದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಪ್ರೊಡ್ಯೂಸರ್ ಸರ್ ಬಗ್ಗೆ ಹೇಳಲೇಬೇಕು. 3 ಸಿನಿಮಾ ಒಂದೇ ಸಲ ಮಾಡೋದು ಅಷ್ಟು ಧೈರ್ಯ ಎಲ್ರಿಗೂ ಬರಲ್ಲ. ಸೊ ಆ 3 ಚಾಪ್ಟರಲ್ಲೂ ಒಂದು ಚಾಪ್ಟರಲ್ಲಿ ನಾನಿದ್ದೀನಿ ಅನ್ನೋದು ನನಗೆ ಖುಷಿ ಆಗ್ತಾ ಇದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಇನ್ನು ನಮ್ಮ ಕ್ರಾಂತಿಯವ್ರ ಬಗ್ಗೆ ಹೇಳಬೇಕು. ಅವ್ರ ರಕ್ಕಸಾಪುರದಲ್ಲಿ ನಾವು ಜೊತೆಲಿ ಕೆಲಸ ಮಾಡಿದ್ದು. ಅವರು ಡೈಲಾಗ್ ಆಗಲಿ ಪ್ರತಿಯೊಂದು ತುಂಬ ಅದ್ಭುತವಾಗಿತ್ತು. ಈ ಸಿನಿಮಾದಲ್ಲಿ ನಾನು ಕೇಳಿದೆ, ಅಣ್ಣ ನಾನು ಮಾಡ್ತಾ ಇದ್ದೀನಿ ಇದರಲ್ಲಿ ಇನ್ನೂ ಅದ್ಭುತವಾಗಿರ್ತದೆ ಬಾ ಅಂತಂದ್ರು. ಸಖತ್ತಾಗಿದ್ದು. ಆಮೇಲೆ ಅಭಿಲಾಷ್ ಸರ್ ಜೊತೆ ಬ್ರ್ಯಾಡ್ ಸಿನಿಮಾದಲ್ಲಿ ಕೆಲಸ ಮಾಡಿದ್ದು ತುಂಬ ಖುಷಿ ಇದೆ. ತುಂಬ ಅದ್ಭುತವಾಗಿ ಮಾಡ್ತಾರೆ. ಇನ್ನು ಪೃಥ್ವಿ ಅಂಬರ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ ಟೈಮ್ ರಿಹರ್ಸಲ್ಗೆ ಅಂತ ಮೀಟ್ ಮಾಡಿದ್ದು. ಸೊ ಒಂದು ಇಷ್ಟು ಕ್ಲೋಸ್ ಆಗಿರೋ ಫ್ರೆಂಡ್ ಥರನೇ ಅವ್ರು ಟ್ರೀಟ್ ಮಾಡಿಬಿಟ್ರು. ತುಂಬ ಥ್ಯಾಂಕ್ಸ್ ಸರ್, ಅಷ್ಟೊಂದು ಕಂಫರ್ಟಬಲ್ ಮಾಡಿಬಿಟ್ಟಿದ್ದಕ್ಕೆ. ಇನ್ನು ನಿಶಾ ಅವರು ಇವಾಗ ನೋಡ್ತಾ ಇರೋದು, ಥ್ಯಾಂಕ್ಸ್ ಮೇಡಮ್. ಇನ್ನು ಆದಿತ್ಯ ಅವರು ಅಷ್ಟೇ ಅದ್ಭುತ ಕಲಾವಿದರು ಇವರು. ಯಾಕೆಂದರೆ ರಿಹರ್ಸಲಲ್ಲಿ ನೋಡಿದ್ದು ಅಷ್ಟು ಈಸಿ ಅಲ್ಲ ಆ ಪಾತ್ರನ ನಿಭಾಯಿಸೋದು. ತುಂಬ ಥ್ಯಾಂಕ್ಸ್. ಇನ್ನು ಸಿನಿಮಾದಲ್ಲಿ ನನ್ನ ಪಾತ್ರ ಹೇಳಬೇಕು ಅಂದರೆ ತುಂಬ ಜನಕ್ಕೆ ಈಗ ರೀಸೆಂಟ್ ಟೈಮ್ಸಲ್ಲಿ ಕನೆಕ್ಟ್ ಆಗಿಬಿಡುತ್ತೆ. ಅಂದರೆ ಎಷ್ಟೊಂದು ಜನ ಫೇಮಸ್ ಆಗಬೇಕು ಅಂತ ತುಂಬ ಜನ ಕಷ್ಟಪಡ್ತಾ ಇರ್ತಾರೆ. ಏನೇನೋ ಕೆಲಸಕ್ಕೆ ಬರದೇ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ. ಆ ಥರನೇ ನಾನು ಮಾಡ್ತಾ ಇರ್ತೀನಿ. ಆದರೂ ಫೇಮಸ್ ಆಗ್ತಾ ಇರಲ್ಲ. ಅದಕ್ಕೆ ನಾನೇ ನನ್ನ ಹೆಸರು ಫೇಮಸ್ ಅಂತ ಇಟ್ಕೊಂಡ್ಬಿಟ್ಟಿರ್ತೀನಿ. ನನ್ನ ಹೆಸರು ಕ್ಯಾರೆಕ್ಟರ್ ಹೆಸರು ಫೇಮಸ್ ಅಂತ. ಸೊ ಇದೊಂದು ಅಂದರೆ ಇದು ನಮ್ಮ ಜಾನರ್, ಕಾಮಿಡಿ ಜಾನರ್ ತುಂಬ ಅದ್ಭುತವಾಗಿದೆ. ಸ್ವಸ್ತಿಕ್ ಸರ್ ಕತೆ ಹೇಳ್ಬೇಕಾದ್ರೆ ಅಂದರೆ ಇಲ್ಲಿ ಯಾಕಷ್ಟು ಕಡಿಮೆ ಮಾತಾಡೋದು ಗೊತ್ತಿಲ್ಲ. ಅವ್ರು ಎಷ್ಟು ಚೆನ್ನಾಗಿ ನರೇಟ್ ಮಾಡ್ತಾರೆ ಅಂದರೆ ಇಡೀ ಸಿನಿಮಾ ಅವ್ರು ನರೇಟ್ ಮಾಡ್ಬೇಕಾದ್ರೆ ಕುತ್ಕೊಂಡು ನಕ್ಕಿದ್ದೀನಿ ಕಂಟಿನ್ಯೂಸ್ ಆಗಿ ನಕ್ಕಿದ್ದೀನಿ. ಈ ಸಿನಿಮಾ ಬರೀ ಕತೆ ಕೇಳಿಸ್ಕೊಬೇಕಾದ್ರೆ ಅಷ್ಟು ನಗು ಇದೆ. ಇನ್ನು ಸ್ಕ್ರೀನ್ ಮೇಲೆ ನೋಡಿದ್ರಂತೂ ನೆಕ್ಸ್ಟ್ ಲೆವೆಲ್ ಆಗ್ತೀರಾ. 100% ಗ್ಯಾರಂಟಿ ಕೊಡ್ಬೋದು ಈ ಸಿನಿಮಾಗೆ. ಸೊ ಈ ಸಿನಿಮಾದಲ್ಲಿ ನಾನು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್